ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಠಕ್ಕೆ ನಾನು ನಮ್ಮ ಅಶ್ವಥ್ ನಾರಾಯಣ ಅವರು ನಾವೆಲ್ಲ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಉಮೇಶ್ ಅವರು ಮತ್ತು ಲಕ್ಷ್ಮೀಕಾಂತ್ ಅವರು ನಾವೆಲ್ಲ ಬಂದಿದ್ದೀರಿ. ಸ್ವಾಮೀಜಿಗೆ ಒಂದು ಧೈರ್ಯ ಹೇಳುವಂಥ ಒಂದು ಕೆಲಸ ಮತ್ತು ಸಮಾಜದ ಜೊತೆ ಈ ಒಕ್ಕಲಿಗ ಸಮಾಜದ ಜೊತೆ ನಾವಿದ್ದೀರಿ ಅನ್ನೋ ಮಾತನ್ನು ಕೂಡ ಸ್ಪಷ್ಟವಾಗಿ ನಾನು ಗುರುಗಳಿಗೆ ಹೇಳಿದ್ದೀನಿ. ಅವರು ಈ ವಕ್ಫ್ ಬೋರ್ಡ್ ಅನ್ನೋ ಒಂದು ಮಹಾಮಾರಿ, ಒಂದು ತಿಮಿಂಗಲ, ಒಂದು ಕ್ಯಾನ್ಸರ್, ಇದು ಇಡೀ ರಾಜ್ಯವ್ಯಾಪಿ ರೈತರ ಜಮೀನನ್ನು ನುಂಗ್ತಾ ಇದೆ. ಮಠ ಮಂದಿರಗಳ ಜಮೀನನ್ನು ನಮ್ಮದು ಅಂತೇಳಿ ಈ ಜಮೀರ್ ಅಹಮದ್ ಅವರು ದಬ್ಬಾಳಿಕೆ ಮಾಡಿ ಪ್ರತಿ ಜಿಲ್ಲೆಗೆ ಹೋಗಿ ಪಾಣಿಗಳನ್ನು ಬದಲಾವಣೆ ಮಾಡಿದ್ರು. ಅದರ ವಿರುದ್ಧ ಒಂದು ಹೋರಾಟ. ಅವರು ರೈತರಿಗಾಗ್ತಾ ಇರೋವಂಥ ಅನ್ಯಾಯ, ಹಿಂದೂಗಳಿಗಾಗ್ತಾ ಇರೋ ಅನ್ಯಾಯ, ಇದರ ಬಗ್ಗೆ ಅವರು ಅವರ ಭಾವನೆಗಳನ್ನು ವ್ಯಕ್ತ ಮಾಡಿದ್ದಾರೆ. ಅದಾದಮೇಲೆ ಅದೇನಾದರೂ ಕಾನೂನು ಪ್ರಕಾರ ತಪ್ಪಿದರೆ ಅದು ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಇಷ್ಟಾದ ಮೇಲೂ ಕೂಡ ಯಾರೋ ಅವನು ಮುಸಲ್ಮಾನ್ ಒಬ್ಬ ಮತಾಂಧ ಕಂಪ್ಲೇಂಟ್ ತಗೊಂಡು ಒಂದು ಒಕ್ಕಲಿಗ ಸಮುದಾಯದ ಬಗ್ಗೆನೇ ಒಂದು FIR ಮಾಡ್ತಾರೆ ಅಂದರೆ ಈ ಸರ್ಕಾರಕ್ಕೆ ಎಷ್ಟು ಧೈರ್ಯ ಇರಬೇಕು, ಜ್ಞಾನ ಬೇಡವಾ ಇದು? ಈಗ ಅವನ್ಯಾವನೋ OIC ಅವನು ಹೈದರಾಬಾದಲ್ಲಿ ಹೇಳಿದ್ದ, ಅರ್ಧ ಗಂಟೆ ಪೊಲೀಸರನ್ನೆಲ್ಲ ಹಿಂತೆಗೆದುಬಿಡಿ, ನಾನು ಭಾರತನ ಏನು ಮಾಡ್ತೀನಿ ಅಂತ ಹೇಳಿದ್ದ. ಮೊನ್ನೆ ಒಬ್ಬ ಮುಸಲ್ಮಾನ್ ಮೌಲ್ವಿ ಆಂಧ್ರ ಪ್ರದೇಶದ ಸರ್ಕಾರಕ್ಕೆ 5 ಲಕ್ಷ ಜನ ಸೇರಿಸಿ ನಾನು ಸರ್ಕಾರಕ್ಕೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ದ. ಅದಾದಮೇಲೆ ಸುಪ್ರೀಂ ಕೋರ್ಟು ಹೇಳಿಕೆಗಳೇನು ಬರ್ತಾ ಇದೆ, ತೀರ್ಪುಗಳು, ಅದಕ್ಕೇನು ನಾನು ಬೆಲೆ ಕೊಡಲ್ಲ, ಇಲ್ಲಿರೋ ರಸ್ತೆಗಳೆಲ್ಲ ಮುಸಲ್ಮಾನರದೇ ಅಂತೇಳಿ ಕೊಟ್ಟಿದ್ದ. ಇಷ್ಟಕ್ಕೆ ನೀವು ಯಾಕೆ ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಂಡಿಲ್ಲ? ಕರ್ನಾಟಕ ಸರ್ಕಾರ ಸುಮೋಟೋ ಕೇಸ್ ತಗೊಬೇಕಾಯ್ತು ಅವ್ರ ಮೇಲೆಲ್ಲ, ಅವ್ರ ಮೇಲೆ ಯಾಕೆ ತಗೊಂಡಿಲ್ಲ? ದೇವೇಗೌಡರ ಆಸ್ತಿನೆಲ್ಲ ಖರೀದಿ ಮಾಡ್ತೀನಿ ಅಂದರು, ಅವ್ರ ಮೇಲೆ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ? ಕುಮಾರಸ್ವಾಮಿನ ಕರಿಯ ಅಂತ ಹೇಳಿದ್ರು, ಅದ್ರ ಮೇಲೆ ಯಾಕೆ ಕ್ರಮ ತೆಗೆದುಕೊಂಡಿಲ್ಲ ಸುಮೋಟೋ? ಸ್ವಾಮೀಜಿಯವರು ರೈತರಿಗಾಗ್ತಾ ಇರೋವಂಥ ಅನ್ಯಾಯಕ್ಕೆ ಒಂದು ಪ್ರತಿಭಟನೆಯ ರೂಪವಾಗಿ ಮಾತಾಡಿದ್ದಾರೆ. ಅದು ಕಾನೂನು ಪ್ರಕಾರ ತಪ್ಪಿದ್ದರೆ ತಪ್ಪು ಅಂತ ಹೇಳಿದ್ದಾರೆ. ಇಷ್ಟಕ್ಕೆ ನೀವು ಅವ್ರನ್ನ ನೋಟಿಸ್ ಕೊಡೋ ಅಂಥದ್ದು, ಬಂಧಿಸುವಂಥ ಪ್ರಯತ್ನ ಮಾಡ್ತಕ್ಕಂಥದ್ದು ಇದು ಹೇಯ ಕೃತ್ಯ. ಈ ಸರ್ಕಾರ ನಿರಂತರವಾಗಿ ಒಕ್ಕಲಿಗರ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಅದರಿಂದ ನಾವು ಈ ಸಮಾಜದ ಅಲ್ಲಿ ಹುಟ್ಟಿದ್ದೀರಿ, ನಾವು ಕೂಡ ಒಕ್ಕಲಿಗ ಸಮಾಜದಲ್ಲಿ ಹುಟ್ಟಿದ್ದೀರಿ. ನಾವು ಹಿಂದೂ ಧರ್ಮ ಪಾಲನೆ ಮಾಡುವಂಥವ್ರು. ಆ ದೃಷ್ಟಿಯಿಂದ ನಾವು ಮಠಕ್ಕೆ ಬಂದು ಸ್ವಾಮೀಜಿಗಳಿಗೆ ಒಂದು ಧೈರ್ಯ ತುಂಬಿದ್ದೀರಿ. ನಾವು ನಿಮ್ಮ ಜೊತೆ ಇದ್ದೀರಿ. ಈ ದುರುಳ ಕಾಂಗ್ರೆಸ್ ಅವ್ರು ಏನಾದರೂ ಮುಟ್ಟುವಂಥ ಪ್ರಯತ್ನವನ್ನು ಮಾಡಿದ್ರೆ ಈ ಜನಾಂಗ ತಿರುಗಿ ಬೀಳುತ್ತೆ ಅನ್ನೋದನ್ನು ಎಚ್ಚರಿಕೆಯನ್ನು ಕೂಡ ಈ ಸರ್ಕಾರಕ್ಕೆ ನಾನು ಕೊಡ್ತಾ ಇದ್ದೀನಿ.